ಅವನು ನನ್ನ ಗಂಡ ಕಣೆ. ಯಾವುದಕ್ಕೆ ನಿನ್ ಗಂಡ? ನಿನಗೆ ತಾಳಿ ಕಟ್ಟಿರೋದಕ್ಕ ಅಥವಾ ನಿನ್ ಬಸ್ರು ಮಾಡಿರೋದಕ್ಕ? ಇದನ್ನೆಲ್ಲ ಬಿಟ್ಟಾಕು. ಅಂತವನ್ನ ಗಂಡ ಅನ್ಕೊಂಡ್ರೆ ಅದು ನಿನ್ ಭ್ರಮೆ ಅಷ್ಟೇ. ಒಟ್ಟಿಗೆ ಸಂಸಾರ ಮಾಡೋನು ಕಣೆ ಗಂಡ. ನಿನ್ ಕಣ್ಣಲ್ಲಿ ಒಂದೇ ಒಂದು ಹನಿ ಕಣ್ಣೀರ್ ಬಂದ್ರು ಒರ್ಸೋನ್ ಕಣೆ ನಿನ್ ಗಂಡ. ನಿನ್ ಹೊಟ್ಟೆಲಿ ಮಗು ಹುಟ್ಟಕ್ ಮುಂಚೆನೆ ಅದು ಕೊಳ್ಳಿ ಇಡಕ್ ಬಂದವನು ರಾಕ್ಷಸ, ಗಂಡ ಅಲ್ಲ. ನಾನೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದನ್ ಬಿಟ್ರೆ ಇನ್ನೊಂದ್ ದಾರಿ ಇದೆ. ಯಾವ್ದಾನ ಆಸ್ಪತ್ರೆಗೆ ಹೋಗಿ ಮಗುನ್ ತೆಗ್ಸಿ ವಾಪಸ್ ಅಮ್ಮನ್ ಮನೆಗ್ ಬಂದು ಅಮ್ಮ ಚಕ್ರಿ ಸತ್ತೋದ ಅಂತ ಹೇಳು. ಕಮಲಿ, ಕ್ಷಮಿಸು ಕಮಲಿ. ಕಷ್ಟಕ್ಕಾಗೋ ಸ್ನೇಹಿತೆ ನೀನು. ನಿನ್ಗೆ ಕೈ ಮಾಡ್ಬಿಟ್ಟೆ. ಕೈ ಹಿಡ್ದೋನು ಬದುಕಿರೋವಾಗ್ಲೇ ಅವನ್ ಸತ್ತ ಅಂತ ಬೇರೆಯವ್ರ ಬಾಯಲ್ಲಿ ಕೇಳಿದ್ರೆ ನನ್ ಪ್ರತಿಕ್ರಿಯೆ ಹೀಗೆ ಇರುತ್ತೆ. ನನ್ ಕನ್ಸಲ್ಲೂ ಅಂತ ಯೋಚನೆ ಬರಲ್ಲ ಗೊತ್ತಾ? ನೀನ್ ಹೊಡೆದಿದ್ದಕ್ ನನಗ್ ಬೇಜಾರಿಲ್ಲ ಮಲ್ಗೆ. ನಿನಗೆ ಗಂಡನ್ ಮೇಲಿರೋ ಪ್ರೀತಿ ಎಂತದ್ದು ಅಂತ ನೀನ್ ಹೊಡೆತದಲ್ಲೇ ಗಮನಿಸ್ದೆ. ನೀನ್ ಅವನ್ ಹೆಂಡತಿ ಆಗಿದ್ದು ಅವನ್ ಅದೃಷ್ಟ, ಆದ್ರೆ ಅವನ್ ನಿನ್ ಗಂಡ ಆಗಿದ್ದು ನಿನ್ ದುರಾದೃಷ್ಟ. ಇದು ನೀನ್ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಸತ್ಯ. ನಾವ್ ಅಂದ್ಕೊಂಡ್ ಹಾಗೆ ನಡೆಯಲ್ಲ ಸುಮ್ಮ ಅವ್ರೆ. ನಮ್ದೇ ಒಂದ್ ಲೆಕ್ಕ ಅಂದ್ರೆ ಮೇಲಿರೋದೇ ಒಂದ್ ಲೆಕ್ಕ. ಸುಮ್ಮ ಅವ್ರೆ, ನನಗೆ ಮತ್ತೆ ಕಾಲ್ ಮಾಡ್ತೀನಿ. ಹಲೋ ಮಾವ, ಏನಾಯ್ತು ನಿಮ್ಗೆ? ನೀವು ಮಾತಾಡ್ತಿರೋದು ನೋಡಿದ್ರೆ ನೀವೇನು ತೊಂದರೆಲಿದ್ದೀರಾ ಅಂತ ಅನಿಸ್ತಾ ಇದೆ. ಮಾವ, ನಾನು ನಿಮ್ಮನ್ನು ಈಗಲೇ ನೋಡಬೇಕು. ದಯವಿಟ್ಟು ಡಾಕ್ಟರ್ಗೆ ಹೇಳಿ ನನ್ನ ಹೆಂಡತಿ ಬರ್ತಿದ್ದಾಳೆ, ದಯವಿಟ್ಟು ಒಳಗೆ ಬಿಡಿ ಅಂತ ಹೇಳಿ ಮಾವ. ಸುಮ್ಮ ಅವ್ರೆ, ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲ, ಡಾಕ್ಟ್ರು ಹಾಗೆಲ್ಲ ಒಳಗ್ ಬಿಡಲ್ಲ ಅಂತ. ಸುಮ್ನೆ ಅವ್ರು ನೋಡ್ಕೊಂಡು ಹೋಗಿ ಯಾಕೆ ಬರ್ತೀರಾ? ಆ ವಿಷಯ ಬಿಡಿ. ಮಗು ಎದ್ದಿದ್ಯಾ? ಇಲ್ಲ ಮಾವ, ಮಗು ಮಲಗಿದೆ. ಮಗು ಎದ್ದಿದ್ರೆ ಅದ್ರ ಶಬ್ದ ಕೇಳಬೇಕು ಅಂತ ಅನ್ನಿಸ್ತು. ನಾನ್ ಡಿಸ್ಟರ್ಬ್ ಆಗಿರೋದು ನಿಜ ಸುಮ್ಮ ಅವ್ರೆ. ಯಾಕಂದ್ರೆ ರಿಪೋರ್ಟ್ ಬರ್ದೇ ಹೋಗಿದ್ದಕ್ಕೆ ಆಪರೇಷನ್ ಮುಂದಕ್ಕೆ ಹೋಯ್ತು. ಈ ಹಾಸ್ಪಿಟಲ್ ಕಾಲ ಕಳೆದ ಕಷ್ಟ ಅನಿಸ್ತದೆ, ಅದಕ್ಕೆ ಹಾಗಂದೆ. ಆದ್ರೂ ನನಗೆ ಸಮಾಧಾನ ಇಲ್ಲ ಮಾವ. ಸುಮ್ಮನೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಕಂಪ್ನಿ ಕೊಡೋರು ಬರ್ತಾರೆ, ಅವ್ರಿಗೆ ಫೈಲ್ ಕೊಟ್ಟು ಕಳಿಸಿ. ಮುಂದಕ್ಕೆ ಆ ಫೈಲ್ಗೆ ಸಂಬಂಧಪಟ್ಟ ವಿಷಯಗಳನ್ನ ನೀವೇ ಹ್ಯಾಂಡಲ್ ಮಾಡ್ಬೇಕಾಗಿ ಬರ್ಬೋದು. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ.
ನೋಡಿ ನೋಡಿ ನೀವು ಹೇಗೆ ಮಾತಾಡ್ತೀರಾ ಅಂತ. ಮತ್ತೆ ನಾನೇ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ. ಮಾವ, ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ? ಇದ್ರೆ ದಯವಿಟ್ಟು ಬಾಯಿ ಬಿಟ್ಟು ಹೇಳಿ ಮಾವ. ಕಷ್ಟ ಬಂದಾಗ್ಲೆಲ್ಲ ನಾವು ಜೊತೆಗೆ ಇದ್ವಿ, ಅದನ್ನ ಮರಿಬೇಡಿ. ಮರ್ತಿಲ್ಲ ಸುಮವ್ರೆ. ಒಂದ್ ವೇಳೆ ನಾನು ಹಾಸ್ಪಿಟ್ಲಿಂದ ಬೇಗ ಬರಕ್ ಆಗದೆ ಇದ್ರೆ ಆ ಫೈಲಿಗೆ ಸಂಬಂಧಪಟ್ಟಿದ್ನ ನೀವು ಮತ್ತೆ ಸುರಭಿ ಹ್ಯಾಂಡಲ್ ಮಾಡ್ಬೇಕಾಗಿ ಬರುತ್ತೆ. ಅದಕ್ಕೆ ಹಾಗಂದೆ. ಈಗ ಆಫೀಸ್ನವ್ರು ಬಂದ್ರೆ ಆ ಫೈಲ್ ಕೊಟ್ಟು ಕಳಿಸ್ತೀರಾ ತಾನೆ? ಆಯ್ತು ಮಾವ, ಕೊಡ್ತೀನಿ. ಆದರೆ ಒಂದು ಮಾತು, ನೀವು ಎಲ್ಲೇ ಇದ್ರು ಹೇಗೆ ಇದ್ರು ನೀವು ಮಾತ್ರ ಕಷ್ಟಪಡಲೇಬಾರ್ದು. ಯಾಕಂದರೆ ನೀವು ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀರಾ. ನಾನು ತೀರಿಸ್ಬೇಕಾದ ಋಣ ನಿಮ್ಮ ವಿಷಯದಲ್ಲಿ ತುಂಬ ಇದೆ ಮಾವ. ನಿಜವಾಗ್ಲೂ ನೀವು ನಂಗೆ ಸಿಕ್ಕಿರೋದು ನನ್ನ ಪಾಲಿನ ಅದೃಷ್ಟನೇ. ನನಗೂ ನೀವು ಸಿಕ್ಕಿದ್ದು ನನ್ನ ಅದೃಷ್ಟನೇ ಸುಮವ್ರೆ. ಸರಿ, ನಂಗೆ ಈಗ ಸ್ವಲ್ಪ ಸಮಾಧಾನ ಆಯಿತು. ಸರಿ ಸುಮವ್ರೆ, ನಾನು ಫೋನ್ ಇಡ್ತೀನಿ. ಸರಿ ಮಾವ. ಎಲ್ಲಿರಲಿ ಹೇಗಿರಲಿ ನೀ ನಗುತ್ತಿರು, ನಿನ್ನ ಹರಸಲಿ ಎಲ್ಲ ದೇವರು. ಕೈ ಹಿಡಿಯೋ ಬಂಧುಗಳು ಯಾರಾದರೂ ನಿನ್ನ ಜೊತೆ ಇರೇ ಭಾಗ್ಯವಂತರು. ನಾಳಿನ ಬಾಳಿನ ದಾರಿಯಲಿ ಒಳ್ಳೆಯ ದಿನಗಳೇ ಬರುತ್ತಿರಲಿ. ಈ ಮನಸ್ಸಿನ ಮೇಲೆ ನಿನ್ನ ಗುರುತಿದೆ, ಸುಖವಾಗಿರು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಗೌರವ್ ಸರ್ ಫೋನ್ ಮಾಡಿದ್ರಾ? ಹಾಂ, ಮಾಡಿದ್ರು. ಆ ಫೈಲ್ನ ಇವತ್ತೇ ಸಬ್ಮಿಟ್ ಮಾಡಬೇಕಿತ್ತು. ಗೌರವ್ ಸರ್ ಹುಷಾರಿದ್ದಿದ್ರೆ ಅವರೇ ಬಂದು ಸಬ್ಮಿಟ್ ಮಾಡಬೇಕಿತ್ತು. ಆದರೆ ಅವ್ರಿಗೆ ಆಪರೇಷನ್ ಮುಂದಕ್ಕೆ ಹೋಯ್ತು ಅಂತ ಗೊತ್ತಾಯ್ತು, ಅದಕ್ಕೆ ನಾವು ಬಂದ್ವಿ. ಒಂದು ನಿಮಿಷ ನೀವು ಇಲ್ಲೇ ಇರಿ, ನಾನು ಫೈಲ್ ತರ್ತೀನಿ. ಅಯ್ಯೋ ದೇವ್ರೆ, ಇಲ್ಲೆಲ್ಲೂ ಫೈಲೇ ಇಲ್ವಲ್ಲ. ಸರ್, ಫೈಲೆಲ್ಲೂ ಸಿಗ್ತಿಲ್ಲ. ಅದೆಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅದೇ ಮೇಡಮ್, ಹೀಗೆ ಹೇಳ್ತೀರಾ? ಅದನ್ನ ಇವತ್ತೇ ಸಬ್ಮಿಟ್ ಮಾಡಬೇಕು. ಆ ಫೈಲ್ ಸಿಗಲಿಲ್ಲ ಅಂದರೆ ನಮ್ಮ ಪೂರ್ತಿ ಟೆಂಡರೇ ಮಿಸ್ ಆಗೋಗುತ್ತೆ. ಅದು ನನಗೂ ಗೊತ್ತು ಸರ್, ಆದರೆ ಫೈಲ್ ಎಲ್ಲಿ ಮಿಸ್ ಆಗೋಯ್ತು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಕಡೆ ಹುಡುಕಾಡ್ದೆ, ಆದರೆ ಎಲ್ಲೂ ಸಿಗ್ತಿಲ್ಲ. ಹಾಂ, ಹೇಳಿ. ಓ ಹೌದಾ? ಹಾಗಾದರೆ ಆ ಫೈಲ್ ಇಲ್ಲಿ ಸಿಗೋಕ್ಕೆ ಹೇಗೆ ಸಾಧ್ಯ? ಹಾಂ, ಎಲ್ಲ ಗೊತ್ತಾಯ್ತು ಬಿಡಿ. ಹಾಂ, ಕಟ್ ಮಾಡ್ತೀನಿ. ಹೌದು, ಈ ಪ್ರೀತಮ್ ಅಂದರೆ ಯಾರು? ನಮ್ಮ ಹಸ್ಬೆಂಡ್ ತಮ್ಮ. ಓ, ಈಗೆಲ್ಲ ಅರ್ಥ ಆಯ್ತು. ತಮ್ಮನಿಗೆ ಪ್ರಾಜೆಕ್ಟ್ ಸಿಗಲಿ ಅಂತ ತಮ್ಮನ ಕೈಗೆ ಆ ಫೈಲ್ನ ಕೊಟ್ಟಿದ್ದಾರೆ. ನನ್ನ ತಲೆ ಮೇಲೆ ಸೈಜ್ ಕಲ್ಲು ಎತ್ತಾಕಿದ್ದಾರೆ. ಸರ್, ಫೈಲ್ ಅವನು ಕೊಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಸರಿ, ನೀವು ಇನ್ನೇನು ಹೇಳಬೇಡಿ. ಸರ್,
ಫೈಲ್ ಕಲೆಕ್ಟ್ ಮಾಡ್ಕೊಂಡ್ರ? ಇದ್ರೆ ತಾನೇ ತಗೊಳ್ಳೋದು. ಯಾಕೆ ಸರ್ ಹಾಗೆ ಹೇಳ್ತಿದ್ದೀರಾ? ಸುಮ್ಮನಿರಯ್ಯ ಸಾಕು. ನಿನ್ನ ನಂಬಿ ಆ ಫೈಲ್ ಕೊಟ್ಟಿದ್ದಕ್ಕೆ ನಂಬೆನ್ಗೆ ಚೂರಿ ಹಾಕಿದೀಯಾ? ನಿನ್ನ ಈ ಕ್ಷಣದಿಂದ ಕಂಪನಿಯಿಂದ ತೆಗೆದಾಕ್ತಾ ಇದ್ದೀವಿ. ಹಾಗೆ ಲೀಗಲ್ ಆಕ್ಷನ್ ಕೂಡ ತಗೋತೀವಿ. ಸರ್ ಹಲೋ ಹಲೋ ಸರ್ ಪ್ಲೀಸ್ ನನ್ನ ಮಾತು ಕೇಳಿ ಸರ್, ಪ್ಲೀಸ್ ನಿಂತ್ಕೊಳ್ಳಿ ಸರ್. ನೀನಾ ದೇವ್ರು. ಕೆಟ್ಟವರನ್ನ ಮೆರೆಸಿ, ಕೆಟ್ಟವರನ್ನ ಬದುಕಿಸಿ, ಕೆಟ್ಟವರಿಗೆ ಜೈಕಾರ ಹಾಕಿ, ಅದೇ ಬಡವರಿಗೆ ಪ್ರತಿ ನಿಮಿಷಕ್ಕೂ ಪರೀಕ್ಷೆ ಇಟ್ರೆ ನೀನೆಂತ ದೇವ್ರು? ನೀನು ದೇವ್ರಲ್ಲ. ನೀನು ನಿಜವಾಗ್ಲೂ ದೇವ್ರೇ ಆಗಿದ್ರೆ ಮನುಷ್ಯರೆಲ್ಲ ಯಾಕಿಷ್ಟು ಕಷ್ಟ ಪಡ್ತಾ ಇದ್ರು? ನಾನು ಎಲ್ಲೋ ಇದ್ದೆ, ಸಮುದ್ರದ ಮೇಲೆ ಮೀನಿಡಿತಾ ನನ್ನ ಸಾಮ್ರಾಜ್ಯದಲ್ಲಿ ನಾನು ಹೇಗೋ ಬದುಕ್ತಾ ಇದ್ದೆ. ಆದ್ರೆ ಮನುಷ್ಯರ ಮಧ್ಯೆ ಬಂದಾಗ್ಲೇ ನನ್ನ ನೆಮ್ಮದಿನ ನಾನು ಕಳ್ಕೊಂಡೆ. ಒಳ್ಳೆ ಜೀವನ ಸಿಗುತ್ತೆ ಅಂತ ನನ್ನ ಗಂಡನ ಮನೆಗೆ ಬಂದ್ರೆ ಆ ರಾಜೇಶ್ವರಿ ನನ್ನ ಗಂಡನ್ನ ನನ್ನಿಂದ ದೂರ ಮಾಡಿದ್ಲು, ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡ್ಬಿಟ್ಲು. ಎಲ್ಲ ಇದ್ರು ನಾವೆಲ್ಲ ದಿಕ್ಕೆಟ್ಟವ್ರ ತರ ಬದುಕ್ತಾ ಇದೀವಿ. ಇದಕ್ಕೆಲ್ಲ ಕಾರಣ ನೀನು. ನೀನು ಕಲ್ಲೆ. ನೀನು ಕಲ್ಲಾಗಿರೋದ್ರಿಂದನೇ ಕಷ್ಟದಲ್ಲಿರೋರು ಕಷ್ಟದಲ್ಲೇ ಇದ್ದಾರೆ, ಸುಖವಾಗಿರೋರು ಮೆರೀತಾ ಇದ್ದಾರೆ. ಈಗ ಹೇಳ್ತೀನಿ, ಕೇಳಿಸ್ಕೊ. ರಾಜೇಶ್ವರಿನ ಅದೆಷ್ಟು ಕೈಗಳಿಂದ ಕಾಪಾಡ್ಕೋತೀಯೋ ಕಾಪಾಡ್ಕೋ, ಆದ್ರೆ ಅದೇ ರಾಜೇಶ್ವರಿನ ನಾನ್ ನೆಲಕ್ ಬೀಳಿಸ್ತೀನಿ, ಇನ್ನಿಲ್ಲದಾಗೆ ತುಳಿದು ಹಾಕ್ತೀನಿ. ಅದೆಲ್ಲಿಂದ ಬಂದು ಕಾಪಾಡ್ತೀಯೋ ಕಾಪಾಡ್ಕೋ. ತುತ್ತು ತುತ್ತು ಅನ್ನಕ್ಕೂ ಪರದಾಡ್ತಾ, ತುಂಡು ಬಟ್ಟೆ ಹಾಕೊಳ್ಳಕ್ಕೆ ಅಲ್ದಾಡ್ತಾ, ಒಂದೊಂದು ಹಿಡಿ ಬದುಕನ್ನು ಬೇಡಿ ಬೇಡಿ ಬದುಕು ಅಂತ ಸ್ಥಿತಿಗೆ ನಾನ್ ತರ್ತೀನಿ. ನಾನು ತರ್ಲಿಲ್ಲ ಅಂದ್ರೆ ನನ್ನ ಹೆಸರು ಭುವನೇಶ್ವರಿನೇ ಅಲ್ಲ, ನೀನು ದೇವ್ರೇ ಅಲ್ಲ. ಇಬ್ರು ಬೇರೆ ಬೇರೆ ನಾಮಕರಣ ಮಾಡ್ಕೊಳ್ಳೋಣ. ನಾನ್ ಬಂದಿದ್ದು ನನ್ನನ್ನ ಕಾಪಾಡಿ ಅವಳನ್ನ ಹಾಳು ಮಾಡೋ ಅಂತ ಕೇಳೋಕಲ್ಲ. ನನಗೆ ಕೊಡಬಾರದ ಕಷ್ಟ ಕೊಡು, ಅವಳಿಗೆ ಇನ್ನಿಲ್ಲದ ಸುಖ ಕೊಡು ಅಂತ ಕೇಳ್ಕೊಳ್ಳೋದಿಕ್ಕೆ. ಅವಳು ಪಾಲಿನ ಸುಖನೆಲ್ಲ ನಾನು ಬೆಂಕಿ ಹಚ್ಚಿ ಬೀದಿಗೆ ತರ್ತೀನಿ. ಇನ್ ಮುಂದೆ ವಾರು ನನಗೂ ರಾಜೇಶ್ವರಿಗೂ ಅಲ್ಲ, ನನಗೂ ಮತ್ತೆ ಅವಳು ಹಿಂದೆ ಇರೋ ನಿನಿಗೂ. ಆಗಾಗ ಇಲ್ಲಿಗೆ ಬರ್ತಾ ಇರ್ತೀನಿ. ನಾನು ಗೆದ್ದಿದ್ದನ್ನ ನಿನ್ಗೆ ಹೇಳಿ ಬೀಗಿ ಹೋಗೋದಕ್ಕೆ, ಅದೇ ರೀತಿ ಕುಗ್ಗಿ ಹೋಗಿರೋ ನಿನ್ನ ನೋಡಿ ಸಂತೋಷ ಪಡೋಕೆ. ಬಾಯಿ ದೇವ್ರೆ, ಇನ್ನು ಮುಂದೆ ಹುಷಾರ್. ಬೆಸ್ಟ್ ಆಫ್ ಲಕ್. ಏನ್ ನಡೀತಿದೆ ಮನೇಲಿ? ಅವತ್ ನಂಗೆ ಮಾವ ಫೈಲ್ ಕೊಟ್ಟು ಒಳಗಡೆ ಇಡು ಅಂದಿದ್ದು, ಅದನ್ನ ತಗೊಂಡು ಹೋಗಿ ಒಳಗಡೆ ಇಟ್ಟಿದ್ದು ಎಲ್ಲದೂ ಚೆನ್ನಾಗಿ ನೆನಪಿದೆ. ಆದ್ರೆ ಫೈಲ್ ಎಲ್ಲೂ ಹೋಯ್ತು? ಮೊದ್ಲಿನ ತರ ಎಲ್ರೂ ಒಟ್ಟಿಗಿದ್ದಾಗ
ರಾಜೇಶ್ವರಿ ಅತ್ತೆ ತಗೊಂಡು ಹೋಗಿದ್ದಾರೆ ಅಂತ ಅನ್ಕೋಬೋದಿತ್ತು. ಆದರೆ ಈಗ ನಾನು ಮಾವ ಬಿಟ್ಟರೆ ಮನೆಗೆ ಇನ್ಯಾರೂ ಬರಲ್ಲ. ಅದರಲ್ಲೂ ರೂಮ್ ತನಕ. ಹೀಗಿದ್ಮೇಲೆ ಫೈಲ್ ಏನಾಯ್ತು? ಮೇಡಮ್, ಗೌರವ್ ಅವ್ರನ್ನ ಅಡ್ಮಿಟ್ ಮಾಡಿರೋ ರೂಮ್ ನಂಬರ್ ಯಾವುದು? ನೀವೇನಾಗಬೇಕು ಅವ್ರಿಗೆ? ನಾನು ಅವ್ರ ವೈಫ್. ಓಕೆ, ಒಂದು ನಿಮಿಷ ಇರಿ. ಅವರು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೊರಟೋದ್ರಲ್ಲ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ರಾ? ಇಲ್ಲ ಇಲ್ಲ, ನೀವೆಲ್ಲ ಕನ್ಫ್ಯೂಸ್ ಆಗಿ ಬೇರೆ ಯಾವುದೋ ವಿಷಯ ನಂಗೆ ಹೇಳ್ತಿದ್ದೀರಾ. ಇಲ್ಲ, ಅವರು ಕಾಲ್ ಆಪ್ರೇಷನ್ಗೆ ಅಂತ ಇಲ್ಲಿ ಬಂದಿದ್ರು, ಮತ್ತೆ ವಾಪಸ್ ಅವರೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ರು. ಕಾಲ್ ಆಪ್ರೇಷನ್ ಕೂಡ ಆಗಿರಲಿಲ್ಲ ಅವ್ರಿಗೆ. ಎಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೇನಾದರೂ ಹೇಳಿದ್ರಾ? ಅವ್ರು ಯಾಕೆ ನಮ್ಗೆ ಹೇಳೋಗ್ತಾರೆ? ಅವ್ರು ಎಲ್ಲೋದ್ರೋ ಗೊತ್ತಿಲ್ಲ. ಡಿಸ್ಚಾರ್ಜ್ ಆದ ವಿಷಯನ ಮಾವ ನಂಗೆ ಹೇಳಲೇಬೇಕಿತ್ತು. ನನಗೂ ಹೇಳ್ದೆ. ಅಷ್ಟು ಅರ್ಜೆಂಟಾಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಎಲ್ಲಿಗೆ ಹೋದ್ರು? ಇದನ್ನು ಹೇಗೆ ತಿಳ್ಕೊಳ್ಳಿ? ಹಾಂ, ಸುರಭಿಗೆ ಫೋನ್ ಮಾಡಿದ್ರೆ ಏನಾದರೂ ಗೊತ್ತಾಗುತ್ತೆ. ಫೋನ್ ರಿಂಗ್ ಆಗ್ತಿದೆ, ಆದರೆ ಸುರಭಿ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಸರಿ, ಮಾವ ಹೆಂಗಾದ್ರೂ ಫೋನ್ ಮಾಡ್ತೀನಿ. ಇವಳಿಗೆ ಇನ್ಯಾವುದೋ ಒಂದು ಹೊಸ ಸಂಕಟ ಶುರುವಾಗಿರುತ್ತೆ. ಇವಳಿಗೆ ಕಣ್ಣೀರ್ ಹಾಕೊಳ್ಳೋದಕ್ಕೆ ಯಾರಾದ್ರೂ ಬೇಕಲ್ವಾ? ಅದಕ್ಕೆ ಇವ್ರಿಗೆ ಕಾಲ್ ಮಾಡಿರ್ತಾಳೆ. ಮಾವಯ್ಯ, ಗೌರವ್ ಮಾವ ಆಸ್ಪತ್ರೆಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ನಂಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ. ದಯವಿಟ್ಟು ನೀವು ಬೇಗ ಹೊರಟು ಬನ್ನಿ ಮಾವಯ್ಯ, ಪ್ಲೀಸ್. ಹಲೋ 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 ಮಾವಯ್ಯ, ನೀವು ಯಾಕೆ ಮಾತಾಡ್ತಿಲ್ಲ? ಏನು ಅಂತ ಮಾತಾಡ್ಲಿ? ಏನು ಅಂತ ಹೇಳಿ? ಪದೇ ಪದೇ ಈ ರೀತಿ ಕಷ್ಟಗಳು ಬಂದು ನಮ್ಮನ್ನ ಮುಟ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ ಹೇಳು? ಏನಮ್ಮ ಸುಮಾ, ಏನಾಯ್ತಮ್ಮ? ಯಾಕೆ ಹೀಗೆ ಹೇಳ್ತಾ ಇದ್ಯಾ? ಗೌರವ್ ಎಲ್ಲಿಗೆ ಹೊರಟೋಗ್ತಾನೆ? ನೋಡು, ಪದೇ ಪದೇ ಅವನ ಬಗ್ಗೆ ಅಪಶಕನದ ಮಾತುಗಳನ್ನ ನುಡಿಬಾರ್ದು ಸುಮಾ. ಅತ್ತೆ, ಅವ್ರು ಎಲ್ಲಿ ಹೋದ್ರು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಂಗೆ ಕೈ ಕಾಲೇ ಆಡ್ತಿಲ್ಲ. ಮಾವಯ್ಯ ಎಲ್ಲಿಗೆ ಹೋದ್ರು? ಅವರು ಬಾತ್ರೂಮ್. ಹಲೋ ಸುಮಾ, ಏನಾಯ್ತಮ್ಮ? ಏನ್ ವಿಷಯ? ನೋಡು ಸುಮಾ, ನೀನೇನು ಗಾಬರಿ ಆಗ್ಬೇಡ. ಅವನೆಲ್ಲೂ ಹೋಗಿರಲ್ಲ, ಬರ್ತಾನೆ ಆಯ್ತಾ? ನಾನು ಈಗಲೇ ಬರ್ತೀನಿ, ನೀನೇನು ಟೆನ್ಷನ್ ತಗೋಬೇಡ. ಓಕೆ. ರೀ, ನಾನು ನಿಮ್ ಜೊತೆಗೆ ಬರ್ತೀನಿ. ಏನ್ ಮಾಡಿದೆ ಗೌರವ್ನ? ಇದೊಳ್ಳೆ ಕಥೆ ಆಯ್ತಲ್ಲ, ಅವನ ನಾನೇನ್ರಿ ಮಾಡ್ಲಿ? ಸಮರ್ಥನೆ ಬೇಡ, ಸರಿಯಾದ ಉತ್ತರ ಕೊಡು ಅಷ್ಟೇ. ನೋಡು, ಮರ್ಯಾದೆ ಆಗಿ ಕೇಳ್ತಾ ಇದ್ದೀನಿ, ಸರಿಯಾದ ಉತ್ತರ ಕೊಡು. ಇಲ್ಲದೆ ಹೋದ್ರೆ ನೀನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಆಸ್ಪತ್ರೆಯಲ್ಲಿದ್ದ ಗೌರವ್ ಇದ್ದಕ್ಕಿದ್ದಕ್ಕೆ ಕಾಣಿಸ್ತಾ ಇದೆ. ಅವನನ್ನ ನಾಪತ್ತೆ ಮಾಡೋ ಅವಶ್ಯಕತೆ ನಿನ್ನಂತ ರಾಕ್ಷಸಿಗಲ್ದೆ ಇನ್ಯಾರಿಗಿರುತ್ತೆ ಹೇಳು? ನೋಡಿ, ಸುಮ್ನೆ ಹೀಗೆ ನನ್ನ ಹೆದರ್ಸೋದು ತಪ್ಪಾಗುತ್ತೆ. ನಾನು ಅವ್ನಿಗೇನು ಮಾಡಿಲ್ಲ, ತಿಳ್ಕೊಳ್ಳಿ. ನೋಡಿ, ಸುಮ್ನೆ ಮನ್ಸಿಗೆ ಬಂದಾಗೆಲ್ಲ ನೀವು ಹೊಡಿತಾ ಇದ್ರೆ ನಾನು ಸುಮ್ಮನೆ ನೋಡು ಅಂತ ತಿಳ್ಕೊಳ್ಬೇಡಿ. ಹಾಗೇನ ತಿಳ್ಕೊಂಡಿದ್ರೆ ನಿಮ್ ತಪ್ಪದು. ನೀನ್ ಸುಮ್ನೆ ನನ್ ಕೆನ್ನೆಗೆ ಹೊಡೆದು ಪ್ರಶ್ನೆ ಕೇಳೋದು ಸರಿ ಅನ್ನೋದಾದ್ರೆ, ನಾನು ನಿನ್ ಕೆನ್ನೆಗೆ ಹೊಡೆದು ಪ್ರಶ್ನೆ ಕೇಳ್ಬೇಕಾಗುತ್ತೆ ಆಮೇಲೆ. ಅದೇ ಕರೆಕ್ಟ್ ಅಲ್ವಾ?
ಪ್ರೀತಮ್, ಏನೋ ಆಗಿದೆ ನಿನ್ಗೆ. ಇವಳು ಕತ್ ಹಿಡ್ದು ಆಚೆ ಕಡೆ ತಳ್ಳು ಅಂದ್ರೆ ಮೇನ್ ಡೋರನ್ನ ಕ್ಲೋಸ್ ಮಾಡಿ ಬರ್ತಾ ಇದೆಯಲ್ಲ. ಉತ್ತರ ನಾನ್ ಹೇಳ್ತೀನಿ ರಾಜಿ. ಸ್ವಂತ ಮಗ, ನಿನ್ ಹೊಟ್ಟೆಲ್ ಹುಟ್ಟಿರೋ ಮಗ, ತಾಯಿ ಪ್ರಾಣ ತೆಗಿಯೋಕ್ ನಿಂತ್ರೆ ಹೇಗಿರುತ್ತೆ ಹೇಳು?